ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್ ಕಡೆಯಿಂದ ನಮಸ್ತೆ. ಸೊ ಈಗ ಸರ್ ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ತುಂಬಾ ಹೆವಿ ಇದೆ, ತುಂಬಾ ಕಷ್ಟ ಇದೆ. ಸೊ ನಮಗೆಲ್ಲ ಇಷ್ಟಿಷ್ಟು ಕೊಡ್ತಾ ಇದ್ರು, ಇಷ್ಟಿಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅಂತ. ಸೊ ಹಾಗಿದ್ದಲ್ಲಿ ನಾವು ಟಾರ್ಗೆಟ್ ಮಾಡಬೇಕಲ್ಲ ಸರ್, ಯಾವ ಇಂಪಾರ್ಟೆಂಟ್ ಕ್ವೆಶ್ಚನ್‌ನ ಟಾರ್ಗೆಟ್ ಮಾಡಿ ಓದೋಣ. ಸೊ ಅದು ನಮಗೆ ಸರಿ ಇರುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ನಾವಿಲ್ಲಿ ಟಾರ್ಗೆಟ್ ಮಾಡಿ ಕೊಟ್ಟಿದ್ದೀವಿ. ಇವತ್ತು ಬರೀ ಕ್ವೆಶ್ಚನ್ಸ್ ಬಗ್ಗೆನೇ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕೆ ಈ ಥರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೆವಿ ಸಿಲೆಬಸ್ ಇರೋದ್ರಿಂದ ಕವರ್ ಮಾಡ್ತಾ ಮಾಡ್ತಾ ನೀವು ಬೇರೆ ಬೇರೆ ಯೂನಿಟಿಗೆ ಕೊಡುವಂಥ ಎಫರ್ಟ್ಸನ್ನ ಒಂದೇ ಒಂದು ಯೂನಿಟಿಗೆ ಕೊಟ್ಟು ಎಲ್ಲದಕ್ಕೂ 20% ಆಫ್ ಮಾರ್ಕ್ಸ್ ಅಷ್ಟೇ ಇರೋದು ಆಯ್ತಾ. ನೀವು ಸುಮ್ಮನೆ ಎಷ್ಟೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು ಕೂಡ ಏನಾಗಲ್ಲ. ನಾಲೆಡ್ಜ್ ಪರ್ಪಸ್ಸಿಗೆ ಕೊಡಿ, ನಾನೇನು ಬೇಡ ಅನ್ನಲ್ಲ. ಎಕ್ಸಾಮ್ಸ್ ಅಂತ ಬಂದಾಗ ಎಕ್ಸಾಮ್ಸಿಗೆ ಪಾಸ್ ಆಗಕ್ಕೆ ಯಾವ್ದ್ಯಾವ್ದನ್ನ ಓದಬೇಕು, ಯಾವ್ದ್ಯಾವ್ದನ್ನ ಓದಬಾರ್ದು, ಕರೆಕ್ಟಾಗಿ ಸ್ಮಾರ್ಟಾಗಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ಅಲ್ಲ ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ಇನ್ಕಮ್ ಟ್ಯಾಕ್ಸು ಡಿಪೆಂಡ್ಸ್ ಅಪಾನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಕೇಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ನಾವೇನು ಕಟ್ತೀವಿ ಅದು ಡಿಪೆಂಡ್ ಆಗಿದೆ ರೆಸಿಡೆನ್ಷಿಯಲ್ ಸ್ಟೇಟಸ್ಸಿಗೆ ಮತ್ತು ಅಸೆಸಿ ಅಂತ ಕೇಳ್ತಾರೆ. ಅದಕ್ಕೆ ಎಕ್ಸ್‌ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಇದೊಂದು ಕ್ವೆಶ್ಚನ್ ಬಂದರೆ ಬರಬಹುದು. ಆಮೇಲೆ ಗಿವ್ ಎ ಫಾರ್ಮ್ಯಾಟ್ ಡಿಟರ್ಮೈನಿಂಗ್ ದ ಟ್ಯಾಕ್ಸೇಬಲ್ ಇನ್ಕಮ್ ಅಂಡರ್ ಸ್ಯಾಲರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಬರುವಂಥ ಸಾಧ್ಯತೆಗಳು ಹೈಯೆಸ್ಟ್. ಸ್ಯಾಲರಿನ ಒಂದು ಫಾರ್ಮ್ಯಾಟ್ನಲ್ಲಿ ಯಾವ ರೀತಿ ನಾವು ಟ್ಯಾಕ್ಸನ್ನು ಕಟ್ತೀವಿ ಅಂತ. ಸ್ಯಾಲರಿ ಅಂದರೆ ಏನು? ಇನ್ಕಮನ್ನು ಯಾವ ರೀತಿ ಟ್ಯಾಕ್ಸಸ್ಗಳನ್ನು ನಾವು ಈ ರೂಲ್ಸ್ಗಳು ಏನೇನು ಹೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ಗಳು ಏನು ಹೇಳುತ್ತೆ, ಸ್ಯಾಲರಿಯಲ್ಲಿನ ಇನ್ಕಮ್ ಟ್ಯಾಕ್ಸನ್ನು ಗೌರ್ಮೆಂಟ್ ಅವ್ರು ತೊಗೊಳಕ್ಕೆ ಏನೇನು ಹೇಳುತ್ತೆ ಅಂತ ಕ್ವೆಶ್ಚನ್ ಕೇಳಬಹುದು. ಇಲ್ಲ ಅಂತಂದರೆ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಹೌಸ್ ಪ್ರಾಪರ್ಟಿ ಮೇಲೆ ಬರುವಂತಹ ಒಂದು ಇನ್ಕಮ್ ಮೇಲೆ ಕೇಳಬಹುದು. ಇಲ್ಲಾಂದ್ರೆ ಕ್ಯಾಪಿಟಲ್ ಗೇನ್ ಮೇಲೆ ಬರುವಂತಹ ಒಂದು ಇನ್ಕಮ್‌ನ ಕೇಳಬಹುದು. ವೇರಿಯಸ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತಾರೆ ಐಟಿ ಆಕ್ಟ್‌ನ ಅಂಡರ್ ಪ್ರಕಾರ ಅಂತಂದ್ರೆ, ಐಟಿ ರಿಟರ್ನ್ಸ್ ಮಾಡೋದಾಗಿರ್ಬಹುದು, ಐಟಿ ಟ್ಯಾಕ್ಸ್ ಫೈಲಿಂಗ್ ಆಗಿರ್ಬಹುದು, ರೀಫಂಡ್ ಆಫ್ ಟ್ಯಾಕ್ಸ್ ಆಗಿರ್ಬಹುದು. ಇದನ್ನ ಐಟಿ ಅಸೆಸ್ಮೆಂಟ್, ಡಿಡಕ್ಷನ್ಸ್ ಆಗಿರ್ಬೋದು, ಈ ವಿಷಯಗಳನ್ನ ನೀವು ಅದ್ರಲ್ಲಿ ಬರಿಬೇಕಾಗುತ್ತೆ. ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಂತಂದ್ರೆ ಇನ್ಸ್ಪೆಕ್ಟರ್ ಅಂತ ನಾನು ಹೇಳಿದ್ನಲ್ವಾ? ಸೊ ಇವರ ಬಗ್ಗೆನೂ ಕೂಡ ನಿಮಗೆ ಕೇಳಿದ್ರೆ ಕೇಳಬಹುದು. ಇದಿಷ್ಟು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳಿರುತ್ತೆ. ಮೇಜರ್ ಆಗಿ ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಈ ಸ್ಯಾಲರಿ ಆಗಿರಬಹುದು ಅಥವಾ ನೋಡಿ ಒಂದು ಕ್ವೆಶ್ಚನ್ ಯಾವ್ದಾದ್ರು ಮೂರಲ್ಲಿ ಒಂದು ಬಂದೇ ಬಂದಿರುತ್ತೆ. ಈ ಒಂದು ಸ್ಯಾಲರಿ ಆಗಿರಬಹುದು, ಇಲ್ಲ ಹೌಸ್ ಪ್ರಾಪರ್ಟಿ ಆಗಿರಬಹುದು, ಇಲ್ಲ ಕ್ಯಾಪಿಟಲ್ ಗೇನ್ಸ್ ಆಗಿರಬಹುದು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಇಲ್ಲ ಅಂತಂದ್ರೆ ಡಿಫರೆಂಟ್ ಆಗಿರುವಂತ ಯಾವ್ಯಾವ ಹೆಡ್ಸ್ ಅಲ್ಲಿ ನಾವು ಡಿಡಕ್ಷನ್ಸ್‌ಗಳು ಮಾಡ್ಕೊಳ್ತೀವಿ ಅನ್ನುವಂತ. ಈ 4 ವರ್ಷನನ್ನ ಓದಿರಿ ಆಯ್ತಾ? ಇನ್ಕಮ್ ಬರುವಂತದ್ರಲ್ಲಿ ಸ್ಯಾಲರಿ, ಕ್ಯಾಪಿಟಲ್ ಗೇನು, ಹೌಸು, ಬಿಸ್ನೆಸ್ಸು ಇದೊಂದು 5 ಕಾನ್ಸೆಪ್ಟನ್ನು ಓದಿರಿ. ಅದರಲ್ಲಿ ಯಾವ್ದಾದ್ರು ಒಂದು ಕ್ವೆಶ್ಚನ್‌ನ ಕಂಪಲ್ಸರಿ ಲಾಂಗ್ ಆನ್ಸರಿಗೆ ಕೇಳ್ತಾರೆ. ಇಲ್ಲಿ ಫಿಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ. ಇದಿಷ್ಟರಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ಸೊ ಅಲ್ಲಿ ನಿಮ್ಗೆ ಒಂದಿಷ್ಟು ಲಾಂಗ್ ಆನ್ಸರ್ ಮುಗ್ದೋಗುತ್ತೆ. ಉಳಿದಿದ್ದು ಯಾವ್ದಾದ್ರು ಒಂದು ಶಾರ್ಟ್ ನೋಟಿಂದು ಎಲ್ಲ ನಾಲೆಡ್ಜ್ ಅಂತೂ ಇರುತ್ತೆ ಇಡೀ ಯೂನಿಟಿಂದು. ಹೇಗೋ 2 ಪೇಜ್ ಬರ್ದ್ ಬರ್ತೀರಾ. ಸೊ ಆರಾಮಾಗಿ ಯೂನಿಟ್ ತಳ್ಕೊಂಡು ಹೋಗುತ್ತೆ ಮುಂದೆ. ವೆಲ್ ಮುಂದಿನ ವಿಡಿಯೋದಿಂದ ಏನ್ ಮಾಡೋಣ ಅಂತಂದ್ರೆ ನಾವು ಕ್ಲಾಸಸ್‌ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್‌ನ ಬೇಸಿಕ್ ಸ್ಟ್ರಕ್ಚರ್‌ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಒಂದೊಂದೇ ವಿಡಿಯೋಸ್‌ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.